ಹಾಯ್ ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಅದಕ್ಕೂ ಮುಂಚೆ ತಾವೇನಾದ್ರು ಮೊದಲನೇ ಬಾರಿ ಚಾನಲ್ನ ವಿಸಿಟ್ ಮಾಡಿದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇದುವರೆಗೂ ನಿಮಗೆ ವಿಡಿಯೋಸ್ ಇಷ್ಟ ಆಗಿದ್ದರೆ ಪ್ಲೀಸ್ ಚಾನಲ್ನ ವಿಡಿಯೋಸ್ನ ಲೈಕ್ ಮಾಡಿ, ಹಾಗೆ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮುಖಾಂತರ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ತೊಂದರೆಗಳಿಗೆ ಎರಡು ಕಾರಣ. ಒಂದು, ಹಿತಶತ್ರುಗಳ ಮೇಲೆ ನಂಬಿಕೆ ಇಡುವುದು. ಇನ್ನೊಂದು, ನಮಗೆ ಒಳ್ಳೆಯದನ್ನೇ ಬಯಸುವವರ ಮೇಲೆ ಸಂಶಯ ಪಡುವುದು. ಖಂಡಿತ ಈ ಕೆಲಸನಂತೂ ನಾವೆಲ್ಲರೂ ಮಾಡೇ ಇರ್ತೀವಿ ಸ್ನೇಹಿತರೆ, ಅಲ್ವಾ? ಹೌದು, ನಮ್ಮ ಜೊತೆ ಯಾರು ಇರ್ತಾರಲ್ವ ಹಿತಶತ್ರುಗಳು, ಅವ್ರ ಮೇಲೆ ಅತಿಯಾದ ನಂಬಿಕೆ ಇಟ್ಟಿರ್ತೀವಿ. ಅದು ಯಾವ ಲೆವೆಲಿಗೆ ನಾವು ನಂಬಿಕೆ ಇಟ್ಟಿರ್ತೀವಿ ಅಂದರೆ, ನಮ್ಮ ಮೇಲೆ ನಮಗೇನೆ ಅಷ್ಟು ನಂಬಿಕೆ ಇರೋದಿಲ್ಲ, ಅಷ್ಟು ನಂಬಿಕೆನ ನಾವು ಅಂಥವ್ರ ಮೇಲೆ ಇಟ್ಟಿರ್ತೀವಿ. ಹಾಗೆ ಇನ್ನೊಂದು ವಿಷಯ ಏನಂದರೆ, ನಮಗೆ ಒಳ್ಳೆಯದನ್ನೇ ಬಯಸೋರ ಮೇಲೆ ಸಂಶಯ ಪಡೆಯೋದು. ಇವಾಗ ಒಂದು ವಿಚಾರ ಹೇಳ್ತೀನಿ ಸ್ನೇಹಿತರೆ. ನೀವು ಯಾರಿಗಾರು ಏನಾದ್ರು ಒಂದು ವಿಚಾರದ ತಿಳಿಸ್ಬೇಕು, ಓಕೆನಾ? ಮಾತಿನ ಮುಖಾಂತರ ಹೇಳಬೇಕು ಅಂದಾಗ ನಾವು ಮಾತಾಡುವಂತಹ ವೇ ಇರುತ್ತೆ ಅಲ್ವಾ, ಅದರಲ್ಲೇ ಅವರು ಅರ್ಥ ಮಾಡ್ಕೋಬೋದು ನಿಮ್ಮ ಒಂದು ಮನೋಭಾವನ. ಏಕೆಂದರೆ ನೀವು ತುಂಬಾ ಸಿಟ್ಟಲ್ಲಿ ಅಥವಾ ಸ್ವಲ್ಪ ರ್ಯಾಶಲ್ಲಿ ಹೇಳ್ತಾ ಇದ್ದೀರಾ ಅಂತ ಅಂದಾಗ, ಅಯ್ಯೋ ಇವರು ಕೆಟ್ಟವರು, ಇವರು ನಮ್ಮ ಕೆಟ್ಟದಾಗಬೇಕು ಅಂತಲೇ ಹೇಳ್ತಾ ಇದ್ದಾರಪ್ಪ ಅಂತ ಅಂದ್ಕೊಳ್ತಾರೆ. ಆದರೆ ನೀವು ಕೆಟ್ಟ ವಿಚಾರನೇ ಅವರಿಗೆ ನಗ್ತಾ ನಗ್ತಾ ಅಥವಾ ಅವ್ರನ್ನ ನೈಸ್ ಮಾಡ್ಕೊಳ್ತಾ ಅವ್ರಿಗೆ ಅರ್ಥನೇ ಆಗದೇ ಇರೋ ರೀತಿಯಾಗಿ ಹೇಳಿದಾಗ, ಕೆಟ್ಟ ವಿಚಾರನೂ ಕೂಡ ಅವರು ಒಳ್ಳೆಯದು ಅಂತ ತಿಳ್ಕೊಂಡು ಅದನ್ನ ಮಾಡಲಿಕ್ಕೆ ಶುರು ಮಾಡ್ತಾರೆ ಸ್ನೇಹಿತರೆ. ಹಾಗಾಗಿ ನಾವು ಆಡುವಂತಹ ಮಾತು ಕೂಡ ತುಂಬಾ ಮುಖ್ಯ ಆಗುತ್ತೆ. ಹಾಗೆ ನಮ್ಮ ಮುಂದೆ ಮಾತಾಡ್ತಾ ಇರೋರು ಕೂಡ ಮಾತಿನ ಉದ್ದೇಶ ಏನು ಅನ್ನೋದನ್ನು ಕೂಡ ಅರ್ಥ ಮಾಡ್ಕೋಬೇಕಾಗಿರೋದು ನಮ್ಮ ಜಾಣತನಕ್ಕೆ ಬಿಟ್ಟಿರುತ್ತೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಯಾಕಂದರೆ ಎಲ್ಲರೂ ನಗ್ತಾ ನಗ್ತಾ ಮಾತಾಡ್ತಾ ಇದ್ದಾರೆ ನಿಮ್ಮ ಜೊತೆ ಅಂದ ತಕ್ಷಣ ಅವರು ನಿಮ್ಮ ಒಳತಿಗಾಗೆ ಮಾತಾಡ್ತಾರೆ ಅಂತ ಅಂದ್ಕೊಳ್ಳೋದು ಮೂರ್ಖತನ ಆಗುತ್ತೆ ಸ್ನೇಹಿತರೆ. ಯಾಕಂದರೆ ನಮ್ಮ ಜೊತೆನೇ ಚೆನ್ನಾಗಿದ್ದು ನಮ್ಮ ಬೆನ್ನಿಂದೆ ನಮಗೆ ಪಿತೂರಿ ಮಾಡಿ ನಾವು ಜೀವನದಲ್ಲಿ ಉದ್ಧಾರ ಆಗಬಾರ್ದು ಅಂತ ಹೇಳಿ ಆಸೆ ಪಡೋರು ಸುಮಾರಷ್ಟು ಜನ ನಮ್ಮ ಸುತ್ತಮುತ್ತನೇ ಇರ್ತಾರೆ ಸ್ನೇಹಿತರೆ. ಆದರೆ ಅದು ನಮ್ಮ ಅರಿವಿಗೆ ಬರೋದು ಸ್ವಲ್ಪ ತಡ ಆಗುತ್ತೆ ಅಂತಲೇ ಹೇಳ್ಬೋದು. ಕೆಲವೊಮ್ಮೆ ಆ ಒಂದು ವಿಚಾರವಾಗಿ ನಾವು ಎಷ್ಟೋ ವಿಚಾರಗಳನ್ನು, ಎಷ್ಟೋ ವ್ಯಕ್ತಿಗಳನ್ನು ಕೂಡ ದೂರ ಮಾಡ್ಕೊಂಡಿರ್ತೀವಿ. ಆದರೆ ಅದೆಲ್ಲದನ್ನು ಕೂಡ ಅರ್ಥ ಮಾಡ್ಕೊಳ್ಳೋಷ್ಟರಲ್ಲಿ ಕಾಲ ಕೂಡ ಮಿಂಚೋಗಿರುತ್ತೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಏನೇ ಆಗಲಿ, ಸೊ ಆದಷ್ಟು ಹಿತಶತ್ರುಗಳನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಪಡೋಣ. ಹಾಗೆ ನಮ್ಮ ಸುತ್ತಮುತ್ತ ಯಾರೆಲ್ಲ ನಮ್ಮ ಜೊತೆ ರ್ಯಾಶಾಗಿ ಬಿಹೇವ್ ಮಾಡ್ತಾರೆ ಅಂಥವ್ರು ಎಲ್ಲರೂ ಕೆಟ್ಟವರು ಅನ್ನೋ ಮನೋಭಾವನ ನಾವು ಕೂಡ ತೆಗ್ದಾಕ್ದಾಗ ಮಾತ್ರ ನಮ್ಮ ಜೀವನದಲ್ಲಿ ನಮಗೆ ಯಾರು ಒಳ್ಳೆಯದನ್ನ ಬಯಸ್ತಾ ಇದ್ದಾರೆ, ಯಾರು ಕೆಟ್ಟದನ್ನು ಬಯಸ್ತಾ ಇದ್ದಾರೆ, ನಾನು ಜೀವನದಲ್ಲಿ ಏನು ಮಾಡ್ತಾ ಇದ್ದೀನಿ ಅಂತ ನಾವು ಮೊದಲು ಅರ್ಥ ಮಾಡ್ಕೊಂಡ್ರೆ ಅಷ್ಟೇ ಸಾಕು ಸ್ನೇಹಿತರೆ, ಅಲ್ವಾ? ಸೊ ಇಷ್ಟೇ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಐ ಹೋಪ್ ಈ ಒಂದು ವಿಡಿಯೋ ತಮ್ಮೆಲ್ಲರಿಗೂ ಕೂಡ ಇಷ್ಟ ಆಗಿರ್ಬೋದು ಅಂತ ಅಂದ್ಕೊಳ್ತೀನಿ ಸ್ನೇಹಿತರೆ. ಇವತ್ತಿನ ವಿಡಿಯೋ ತಮಗೇನಾದ್ರು ಇಷ್ಟ ಆದರೆ ಮಿಸ್ ಮಾಡದೆ ವಿಡಿಯೋಗೊಂದು ಲೈಕ್ ಮಾಡಿ, ಹಾಗೆ ನೀವು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡೋದನ್ನು ಕೂಡ ಮರಿಬೇಡಿ. ಅನಿಸಿಕೆಗಳನ್ನು ಕಮೆಂಟ್ ಮುಖಾಂತರ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್.